BSR ಕಣ್ಬಿಟ್ಟು 1 ವರ್ಷ ಆಯಿತು. KJP ಈಗ ತಾನೇ ಉಸಿರಾಡೋದಕ್ಕೆ ಶುರು ಮಾಡ್ತಾ ಇದೆ. ಇವೆರಡಕ್ಕೆ ಹೋಲಿಸಿದರೆ JDS ರಾಜ್ಯದ ಅತ್ಯಂತ ಹಿರಿಯ ಪ್ರಾದೇಶಿಕ ಪಕ್ಷ. ಇನ್ನೊಂದು ವಿಷಯ ಗೊತ್ತಾ? JDS ಈ ಮೊದಲು ರಾಷ್ಟ್ರೀಯ ಪಕ್ಷವಾಗಿತ್ತು, ಈಗ ಪ್ರಾದೇಶಿಕ ಪಕ್ಷವಾಗಿದೆ. ಮೂರು ಹೋಳಾಗಿದೆ ಬಿಜೆಪಿ. ಬಿಜೆಪಿಯ ಮೊದಲ ಹೋಳು BSR. ಬಡವರು, ಶ್ರಮಿಕರು ಮತ್ತು ರೈತರ ಪಕ್ಷದ ನಾಯಕ ಶ್ರೀರಾಮುಲು. ಜನಾರ್ದನ್ ರೆಡ್ಡಿ ಜೈಲು ಪಾಲಾದಾಗ ತಮ್ಮ ಮೇಲೆ ಆರೋಪ ಬಂದಾಗ ಜನತಾ ನ್ಯಾಯಾಲಯದಲ್ಲಿ ತೀರ್ಪು ಕೇಳುತ್ತೇನೆ ಎಂದು ಹೊರಟವರು ಶ್ರೀರಾಮುಲು. ಪಕ್ಷೇತರನಾಗಿ ಗೆದ್ದ ಶ್ರೀರಾಮುಲು ಈಗ ಹೊಸ ಪಕ್ಷ ಕಟ್ಟಿದ್ದಾರೆ. ಮೇಲಿಂದ ಮೇಲೆ ಪಾದಯಾತ್ರೆ ಮಾಡಿದ್ದಾರೆ. ಶ್ರೀರಾಮುಲು ಎಷ್ಟು ಸ್ಥಾನ ಗೆಲ್ತಾರೆ? ಅದಕ್ಕೆ ಶ್ರೀರಾಮುಲು ದಿಟ್ಟ ಉತ್ತರವನ್ನೇ ಕೊಡ್ತಾರೆ. ಖಂಡಿತವಾಗಿ 224 ಕ್ಷೇತ್ರಗಳಲ್ಲಿ ಯಾರ ಹತ್ರ ಹೊಂದಾಣಿಕೆ ಇಲ್ಲಾರ್ದಂತೆ ನಮ್ಮ ಸ್ವಂತ ಶಕ್ತಿಯಿಂದನೇ ಅಭ್ಯರ್ಥಿಗಳನ್ನ ಹಾಕ್ತೀವಿ. 160 ಸ್ಥಾನಗಳಿಗಿಂತ ಜಾಸ್ತಿ ಗೆದ್ದು ಕರ್ನಾಟಕ ರಾಜ್ಯವನ್ನು ಚುಕ್ಕೆ ನಡೆಯುವಂಥ ಕೆಲಸ ನಾವು ಮಾಡ್ತೀವಿ. ಆದ್ರೆ ಶ್ರೀರಾಮುಲು ತಾವು ಹೇಳುವಷ್ಟು ಸ್ಥಾನಗಳನ್ನ ಗೆಲ್ಲೋಕಾಗದೆ ಹೋದ್ರೂ ಬಳ್ಳಾರಿ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಪ್ರಭಾವ ಬೀರೋದು ನಿಶ್ಚಿತ. 10 ಸ್ಥಾನದಲ್ಲಿ ಗೆದ್ರೂ ನಿರ್ಣಾಯಕ ಪಾತ್ರ ವಹಿಸುವ ಸಾಧ್ಯತೆ ಇದೆ. ಒನ್ಸ್ ಅಗೇನ್ ರಾಮುಲು ಹೋರಾಟ ಬಿಜೆಪಿಯನ್ನ ಸೋಲಿಸಬಹುದು, ಆದ್ರೆ ಗೆಲ್ಲೋಕಾಗಲ್ಲ. ರಾಮುಲು ಮತ್ತು ಯಡಿಯೂರಪ್ಪ ಇಬ್ಬರ ಹೋರಾಟದಲ್ಲಿ ಕೆಲವು ಸಾಮ್ಯತೆಗಳಿವೆ. ರಾಮುಲು, BSY ಇಬ್ಬರು ಬಿಜೆಪಿಯಿಂದ ಅನ್ಯಾಯವಾಗಿದೆ ಎಂದೇ ಹೊಸ ಪಕ್ಷ ಕಟ್ಟಿದ್ದಾರೆ. ಪ್ರಾದೇಶಿಕ ಪಕ್ಷಗಳು ಪ್ರಾದೇಶಿಕವಾದ ಸಮಸ್ಯೆಯನ್ನು ಎತ್ಕೊಂಡು ಕೆಲಸ ಮಾಡೋದಾದರೆ ಅಂಥ ಒಂದು ಸಮಸ್ಯೆ ಬಗ್ಗೆ ಅದನ್ನು ಯಾರು ಮಾಡ್ತಾರಲ್ಲ ಅವರಿಗೆ ನಂಬಿಕೆ ಇದೆ, ಅವರು ಪ್ರಯತ್ನ ಪಡ್ತಾರೆ ಅನ್ನೋ ವಿಶ್ವಾಸ ಜನರಿಗೆ ಬರಬೇಕು. ಅಂಥ ಜನ ಯಾರು ಇರೋದಿಲ್ಲ. KJP ಮತ್ತು BSR ಎರಡು ಪ್ರಾದೇಶಿಕ ಪಕ್ಷಗಳೇ. ಅಕಸ್ಮಾತ್ ಕಾಂಗ್ರೆಸ್ ಗೆದ್ದು ಬಿಟ್ರೆ ಏನ್ ಮಾಡ್ತಾರೆ? ಅಧಿಕಾರದ ಆಸೆಗೆ ಪಕ್ಷ ತ್ಯಜಿಸ್ತಾರಾ? 5 ವರ್ಷ ತಾಳ್ಮೆಯಿಂದ ಕಾಯ್ತಾರ? ಯಡಿಯೂರಪ್ಪ ಕತೆ ಏನಾಗುತ್ತೆ? ಶ್ರೀರಾಮುಲು ಭವಿಷ್ಯ ಏನು? ಎರಡೂ ಪಕ್ಷಗಳಿಂದ ಗೆಲ್ಲಲ್ಪಡುವ ಶಾಸಕರ ಮುಂದಿನ ಹೆಜ್ಜೆ ಏನು? ಇವೆಲ್ಲ ಪ್ರಶ್ನೆಗಳು ಈಗಲೇ ಚಾಲ್ತಿಯಲ್ಲಿರೋದು ವಿಶೇಷ. ಎಲೆಕ್ಷನ್ಗೆ ತುಂಬಾ ದಿನಗಳೇನೂ ಇಲ್ಲ. JDS ಅನ್ನು ಕಡೆಗಣಿಸುವಂತೆಯೇ ಇಲ್ಲ. KJP ಮತ್ತು BSR ಎರಡು ಈಗ ತಾನೇ ಕಣ್ಣು ಬಿಡುತ್ತಿರುವ ಪ್ರಾದೇಶಿಕ ಪಕ್ಷಗಳು. ಇವೆರಡಕ್ಕೂ ಹೋಲಿಸಿದ್ರೆ JDS ರಾಜ್ಯದ ಹಿರಿಯ ಪ್ರಾದೇಶಿಕ ಪಕ್ಷ. JDSಗೆ ರಾಜ್ಯ ರಾಜಕೀಯವನ್ನ ಅರೆದು ಕುಡಿದಿರೋ HD ದೇವೇಗೌಡರ ಸಾರಥ್ಯವಿದೆ. ಯಾರು ಒಪ್ಪಿಕೊಳ್ಳಲಿ ಬಿಡಲಿ, ರಾಜ್ಯದಲ್ಲಿ ಯಡಿಯೂರಪ್ಪನವರಷ್ಟೇ ಪ್ರಭಾವ ಇರೋ JDSನ ಲೀಡರ್ ಅಂದ್ರೆ HD ಕುಮಾರಸ್ವಾಮಿ. ಕುಮಾರಸ್ವಾಮಿ CM ಆದಾಗ ಎಳಸು ಹುಡುಗ ಮಹಾ ಏನ್ ಮಾಡ್ತಾನೆ ಎಂದು ಗೊಣಗಿದ್ದವರು ಈಗ ಅದೇ ಕುಮಾರಸ್ವಾಮಿಯನ್ನ ನಾಯಕ ಎಂದು ಒಪ್ಪಿಕೊಂಡಾಗಿದೆ. ಪಕ್ಷದಿಂದ ಯಾವುದೇ ರೀತಿಯ ಪರಿಣಾಮ ಯಾರ ಮೇಲೂ ತರಲಿಕ್ಕೆ ಸಾಧ್ಯ ಆಗೋದಿಲ್ಲ. ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯದಲ್ಲಿ ಯಾವ ಪಕ್ಷಗಳ ಜೊತೆಯೂ ನಾವು ಮರ್ಜಾಗ್ತಕ್ಕಂಥ ಅವಶ್ಯಕತೆ ಇಲ್ಲ. ಹಿಂದೆ ಇದ್ದಂಥ ಜನತಾದಳದ ಜನತಾ ಪರಿವಾರದ ಭಿನ್ನಾಭಿಪ್ರಾಯಗಳ ಹಿನ್ನೆಲೆಯಲ್ಲಿ ಜನತಾ ಪರಿವಾರ ಕೊನೆಗೆ ಜನತೆಯಿಂದ ಯಾವ ರೀತಿ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತು, ಅದೇ ರೀತಿ ಈ ಪಕ್ಷದ ಎರಡೂ ಪಕ್ಷಗಳ ಹಣೆ ಬರವು ಆಗ್ತಕ್ಕಂಥದ್ದು ಅನ್ನೋದನ್ನು ಹೇಳಲಿಕ್ಕೆ ಬಯಸ್ತೀನಿ. ಇಷ್ಟಿದ್ದರೂ JDSಗೆ ಅದರದ್ದೇ ಆದ ಮಿತಿಗಳಿವೆ. JDS ಪ್ರಭಾವ ಮೈಸೂರು ಪ್ರಾಂತ್ಯಕ್ಕಷ್ಟೇ ಸೀಮಿತ. ಉತ್ತರ ಕರ್ನಾಟಕ, ಹೈದರಾಬಾದ್ ಕರ್ನಾಟಕದಲ್ಲಿ ನೆಲೆ ಕಂಡುಕೊಳ್ಳಲು JDSಗೆ ಇನ್ನೂ ಸಾಧ್ಯವಾಗಿಲ್ಲ. ಜೊತೆಗೆ JDS ಅಪ್ಪ ಮಕ್ಕಳ ಪಕ್ಷ ಅನ್ನುವ ಲೇವಡಿಗೂ ಗುರಿಯಾಗಿದೆ. ನಗರ ಪ್ರದೇಶಗಳಲ್ಲಿ ನೆಲೆಯೂರಲು JDS ಇನ್ನೂ ಒದ್ದಾಡುತ್ತಿದೆ. ಒಕ್ಕಲಿಗರ ಪ್ರಾಬಲ್ಯ ಇರುವೆಡೆ ಮಾತ್ರ JDS ಭದ್ರಕೋಟೆ ಕಟ್ಟಿಕೊಳ್ಳಲು ಸಾಧ್ಯವಾಗಿದೆ. ಇವೆಲ್ಲ ಇತಿಮಿತಿಗಳ ನಡುವೆಯೂ ಒನ್ಸ್ ಅಗೇನ್ JDSನ ತಾಕತ್ತಿರೋದು ದೇವೇಗೌಡರಲ್ಲಿ. ಅವರ ರಾಜಕೀಯ ಅನುಭವ, ತಂತ್ರಗಾರಿಕೆ ಈ ಬಾರಿ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದನ್ನ ಕಾದು ನೋಡಬೇಕು. JDSಗೂ ಮೊದಲೇ ದೇವೇಗೌಡ ಒಂದು ಪಕ್ಷ ಕಟ್ಟಿದ್ದರು. ಕರ್ನಾಟಕ ವಿಕಾಸ ವೇದಿಕೆ ಕಟ್ಟಿದ್ದ ದೇವೇಗೌಡ. ಆದ್ರೆ ಅದಕ್ಕೆ ಯಶಸ್ಸು ಸಿಕ್ಕದೆ ಹೋದಾಗ ಪಕ್ಷವನ್ನ ಜನತಾ ಪಕ್ಷದಲ್ಲಿ ವಿಲೀನಗೊಳಿಸಿದ್ರು. ಆಮೇಲೆ ದೇವೇಗೌಡ ಹುಟ್ಟು ಹಾಕಿದ್ದೆ JDS. ಇಷ್ಟು ಅನುಭವ ನಾಯಕತ್ವ ಇದ್ದು
ಜೆಡಿಎಸ್ ರಾಜ್ಯದಲ್ಲಿ ಈಗಲೂ 3ನೇ ಸ್ಥಾನದಲ್ಲಿದೆ. ಇನ್ನು ಅವಸರಕ್ಕೆ ಬಿದ್ದು ಹುಟ್ಟಿಕೊಂಡಿರೋ ಕೆಜೆಪಿ ಮತ್ತು ಬಿಎಸ್ಆರ್ ಸ್ಥಾನ ಎಲ್ಲಿರುತ್ತೆ? ಯಾಕಂದ್ರೆ ಯುದ್ಧಕ್ಕೀಗ ಸಮಯವೇ ಇಲ್ಲ. ಪ್ರಾದೇಶಿಕ ಪಕ್ಷಗಳು ಗೆದ್ದೇ ಗೆಲ್ತವೆ ಅಂತ ಹೇಳೋಕೆ ಸಾಧ್ಯವೇ ಇಲ್ಲ. ಕರ್ನಾಟಕದಲ್ಲಿ ಪ್ರಾದೇಶಿಕ ಪಕ್ಷಗಳ ಇತಿಹಾಸ ಖುಷಿ ಕೊಡುವಂತಿಲ್ಲ. ಇದೆಲ್ಲ ಈಗಿನ ಲೆಕ್ಕಾಚಾರ. ಇನ್ನು ಇತಿಹಾಸದಲ್ಲಿ ಪಕ್ಷ ಕಟ್ಟಿ ಸೋತು ಗೆದ್ದವರ, ಗೆದ್ದು ಸೋತವರ ಕಥೆ ಹೇಳ್ತೀವಿ ಸಣ್ಣದೊಂದು ವಿರಾಮದ ಬಳಿಕ.